ರೌಡಿ ಶೀಟರ್ ಒಬ್ಬನ ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವರ ಹೆಸರು, ಬಿಜೆಪಿಯ ಹಾಲಿ ಶಾಸಕರ ಹೆಸರು ತಳಕಾಕೊಳ್ತಾ ಇದೆ. ಕೆಆರ್ಪುರಂ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ಈ ಒಂದು ರೌಡಿ ಶೀಟರ್ ಕೊಲೆ ಕೇಸ್ನಲ್ಲಿ ತಳಕಾಕೊಳ್ತಾ ಇರುವಂಥದ್ದು. ರೌಡಿ ಶೀಟರ್ ಕೊಲೆ ಕೇಸ್ ಎಫ್ಐಆರ್ ಬೆನ್ನಲ್ಲೇ ಶಾಸಕ ಭೈರತಿ ಬಸವರಾಜ್ಗೆ ಢವ ಶುರುವಾಗಿದೆ. ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಶಾಸಕ ಭೈರತಿ ಬಸವರಾಜ್. ಎಫ್ಐಆರ್ ಅನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಭೈರತಿ ಬಸವರಾಜ್ ಅರ್ಜಿ ಹಾಕಿದ್ದಾರೆ. ಇಂದು ಮಧ್ಯಾಹ್ನ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಪೀಠದಲ್ಲಿ ಇಂದು ಮಧ್ಯಾಹ್ನ ವಿಚಾರಣೆ ನಡೀತಾ ಇರುವಂಥದ್ದು. ನಿನ್ನೆ ರಾತ್ರಿ ಶಿವಪ್ರಕಾಶ್ ಎಂಬ ರೌಡಿ ಶೀಟರ್ನ ಭೀಕರ ಹತ್ಯೆಯಾಗಿತ್ತು. ಕೊಲೆಗೆ ಶಾಸಕರ ಕುಮ್ಮಕ್ಕು ಇದೆ ಅನ್ನುವಂಥ ಗಂಭೀರ ಆರೋಪ ಬಂದಿದೆ. ಬೆಂಗಳೂರಿನ ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಾಜಿ ಸಚಿವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಎಫ್ಐಆರ್ ಬೆನ್ನಲ್ಲೇ ಶಾಸಕ ಭೈರತಿ ಬಸವರಾಜ್ಗೆ ಢವ ಶುರುವಾಗಿದೆ. ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಭೈರತಿ ಬಸವರಾಜ್. ಇಂದು ಮಧ್ಯಾಹ್ನ ಅರ್ಜಿ ವಿಚಾರಣೆ ನಡೀತಾ ಇದೆ. ಎಫ್ಐಆರ್ ಅನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ಭೈರತಿ ಬಸವರಾಜ್. ಹೈಕೋರ್ಟ್ನಲ್ಲಿ ಇಂದು ಮಧ್ಯಾಹ್ನ ಅರ್ಜಿಯ ವಿಚಾರಣೆ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಪೀಠದಲ್ಲಿ. ಕೊಲೆಯಾದಂತಹ ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ನಿನ್ನೆ ರಾತ್ರಿ ಅವರ ಭೀಕರ ಹತ್ಯೆ ಆಗಿತ್ತು ಪುಲಕೇಶಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಈ ವಿಚಾರದಲ್ಲಿ ಈ ಒಂದು ಕೊಲೆ ಕೇಸ್ನಲ್ಲಿ ಕೆಆರ್ಪುರಂ ಶಾಸಕ ಭೈರತಿ ಬಸವರಾಜ್, ಮಾಜಿ ಸಚಿವರು, ಈಗಿನ ಬಿಜೆಪಿಯ ಹಾಲಿ ಶಾಸಕರು ಭೈರತಿ ಬಸವರಾಜ್ ಅವರ ಹೆಸರು ತಳಕು ಹಾಕ್ಕೊಂಡಿದೆ. ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ದಾಖಲಾದಂಥ ಹಿನ್ನೆಲೆ ಅವರಿಗೆ ಹೆದರಿಕೆ ಶುರುವಾಗಿರುವಂಥದ್ದು. ಅವರ ಕಾನೂನಾತ್ಮಕವಾದಂಥ ಹೋರಾಟವನ್ನು ಶುರು ಮಾಡಿದ್ದಾರೆ. ಎಫ್ಐಆರ್ ಅನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಶಾಸಕ ಭೈರತಿ ಬಸವರಾಜ್. ಇಂದು ಮಧ್ಯಾಹ್ನ ಅದರ ಅರ್ಜಿ ವಿಚಾರಣೆ ಕೂಡ ನಡೀತಾ ಇದೆ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಡೆಸ್ಕ್ನಲ್ಲಿ. ಭೈರತಿ ಬಸವರಾಜ್ ಅವರ ಹೆಸರು ರೌಡಿ ಶೀಟರ್ ಬಿಕ್ಲು ಶಿವ ಅವರ ಕೊಲೆ ಕೇಸ್ನಲ್ಲಿ ತಳಕು ಹಾಕೊಂಡಿರುವಂಥದ್ದು. ಜೊತೆಗೆ ಅವರು ಹೇಳ್ತಾ ಇದ್ರು, ನನಗೆ ಈ ವಿಚಾರವೇ ಗೊತ್ತಿಲ್ಲ, ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಶಿವಪ್ರಕಾಶ್, ಬಟ್ ಸ್ಟಿಲ್ ನನ್ನ ಹೆಸರು ತಳಕು ಹಾಕೊಳ್ತಾ ಇರುವಂಥದ್ದು ಯಾಕೆ ಅಂತ ಗೊತ್ತಿಲ್ಲ. ಮಾಜಿ ಸಚಿವರ ಆಪ್ತರಿಂದಲೇ ನಡೀತಾ ಭೀಕರವಾದಂತಹ ಹತ್ಯೆ ಅನ್ನುವಂಥ ಪ್ರಶ್ನೆ. ಜಾಗದ ವಿಚಾರಕ್ಕೆ ರೌಡಿ ಶೀಟರ್ ಶಿವಪ್ರಕಾಶ್ ಮರ್ಡರ್ ಆದ್ರ ಜಗದೀಶ್ ಎಂಬಾತ ಶಿವುಗೆ ಧಮಕಿ ಹಾಕಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸೈಟ್ ಮಾರಾಟ ಮಾಡೋದಿಲ್ಲ ಅಂದಿದ್ದಕ್ಕೆ ಜೀವ ಬೆದರಿಕೆ ಬಂದಿತ್ತು. ಶಾಸಕ ಭೈರತಿ ಬಸವರಾಜ್ ಆಪ್ತರು ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪ. ಜೀವ ಬೆದರಿಕೆ ಬಗ್ಗೆ ಈ ಹಿಂದೆಯೂ ದೂರು ನೀಡಲಾಗಿತ್ತು. ಶಾಸಕರ ಕಡೆಯಿಂದ ಜೀವ ಬೆದರಿಕೆ ಇದೆ ಎಂದು ಹೇಳ್ತಾ ಇದ್ದಂತಹ ರೌಡಿ ಶೀಟರ್ ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿ ದೂರನ್ನು ಕೊಟ್ಟಿದ್ರು. ಈ ಹಿಂದೆಯೂ ಕೂಡ ಶಾಸಕರ ಬೆಂಬಲಿಗರಿಂದ ರೌಡಿ ಶೀಟರ್ ಶಿವಪ್ರಕಾಶ್ಗೆ ಜೀವ ಬೆದರಿಕೆ ಇತ್ತು ಅಂತ ಅವರ ತಾಯಿ ಹಲವಾರು ಸರ್ತಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರಂತೆ. ಒಂದು ಜಾಗದ ವಿಚಾರ, ಸೈಟನ್ನು ಮಾರಾಟ ಮಾಡೋದಿಲ್ಲ ಅನ್ನುವಂಥ ಕಾರಣಕ್ಕೆ ಅದನ್ನು ಮಾರಾಟ ಮಾಡಬೇಕು ಅನ್ನುವಂಥ ಒತ್ತಡ ಶಾಸಕರ ಕಡೆಯಿಂದ, ಅವರ ಬೆಂಬಲಿಗರ ಕಡೆಯಿಂದ ಇತ್ತು. ಹೀಗಾಗಿ ಜಗದೀಶ್ ಎಂಬಾತನ ಕಡೆಯಿಂದ ಶಿವಗೆ ಪ್ರತಿ ಸರ್ತಿ ಕೂಡ ಧಮಕಿ ಬರ್ತಾ ಇತ್ತಂತೆ. ಈ ವಿಚಾರವಾಗಿ ಕಂಪ್ಲೇಂಟ್ ಕೂಡ ಮಾಡಿದ್ರು ರೌಡಿ ಶೀಟರ್ ಶಿವಪ್ರಕಾಶ್ ಮತ್ತು ಅವರ ತಾಯಿ ವಿಜಯಲಕ್ಷ್ಮಿ. ಹೀಗಾಗಿ ಈಗ ಈ ಒಂದು ಕೇಸ್ನಲ್ಲಿ, ಇವರ ಹತ್ಯೆ ಆಗಿರುವಂತಹ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಹೆಸರು ತಳಕು ಹಾಕಿದ್ದಾರೆ. ಭೈರತಿ ಬಸವರಾಜ್ ಕೈವಾಡ ಉಲ್ಲೇಖಿಸಿ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಕೊಲೆಗೆ ಭೈರತಿ ಬಸವರಾಜ್ ಕುಮ್ಮಕ್ಕು ಅಂತ ದಾಖಲು ಮಾಡಲಾಗಿದೆ. ಕೊಲೆ ಪ್ರಕರಣ ಸಂಬಂಧ ಐವರನ್ನ ವಶಕ್ಕೆ ಪಡೆದು ಖಾಕಿ ವಿಚಾರಣೆ ನಡೆಸ್ತಾ ಇದೆ. ಮಾರಕಾಸ್ತ್ರ ವಾಹನವನ್ನು ವಶಕ್ಕೆ ಪಡೆದಿದ್ದಾರೆ ಪುಲಕೇಶಿ ನಗರ ಪೊಲೀಸರು. ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ತೀವ್ರವಾದಂತಹ ವಿಚಾರಣೆ ನಡೀತಾ ಇದೆ. ಭೈರತಿ ಬಸವರಾಜ್ ಕೈವಾಡ ಅಂತಾನೆ ಉಲ್ಲೇಖಿಸಿ ದೂರು ನೀಡಿರುವಂಥದ್ದು. ಭೈರತಿ ಬಸವರಾಜ ಕುಮ್ಮಕ್ಕಿದೆ ಈ ಒಂದು ಕೇಸ್ಗೆ, ಈ ಒಂದು ಕೊಲೆಗೆ ಅಂತ ದಾಖಲು ಮಾಡಲಾಗಿದೆ. ಕೊಲೆ ಸಂಬಂಧ ಐವರನ್ನು ವಶಕ್ಕೆ ಪಡೆದಿದ್ದಾರೆ ಪುಲಕೇಶಿ ನಗರ ಪೊಲೀಸರು. ಐವರ ಜೊತೆಗೆ ಅವರು ಬಳಸ್ತಾ ಇದ್ದಂತಹ ಮತ್ತು ಬಳಸಿದ್ದಂತಹ ಮಾರಕಾಸ್ತ್ರಗಳು, ಅವರ ಸ್ಕಾರ್ಪಿಯೋ ಕಾರು ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಾಬು. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಅವರ ಕೊಲೆ ಆಗಿರುವಂಥದ್ದು. ಈ ವಿಚಾರದಲ್ಲಿ ಕೆಆರ್ಪುರಂ ಶಾಸಕ
ಭೈರತಿ ಬಸವರಾಜ್ ಅವರ ಹೆಸರು ತಳಕ್ಕೆ ಹಾಕೊಳ್ತಾ ಇದೆ. ವಿಚಾರ, ಅವರು ಒಂದು ಸೈಟ್ ಮಾರಾಟಕ್ಕೆ ಅವರ ಬೆಂಬಲಿಗರಿಂದ ಪ್ರತಿ ಸರ್ತಿಯೂ ಕೂಡ ಪ್ರೆಷರ್ ಹಾಕ್ತಾ ಇದ್ರು. ಈ ಶಿವಪ್ರಕಾಶ್ ಒಪ್ತಾ ಇರಲಿಲ್ಲ ಅನ್ನುವಂಥ ಕಾರಣಕ್ಕೆ ಜೀವ ಬೆದರಿಕೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಇದೀಗ ನಿನ್ನೆ ಇವರ ಕೊಲೆ ಆಗಿರುವಂಥದ್ದು, ಐವರನ್ನ ವಶಕ್ಕೆ ಕೂಡ ಪಡೆದಿದ್ದಾರೆ. ಜೊತೆಗೆ ಶಾಸಕ ಭೈರತಿ ಬಸವರಾಜ್ ಅವರು FIR ಆಗಿರುವಂಥದ್ದು. ಏನಾಗ್ತಾ ಇದೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ಸಂತೋಷ್, ನಿಜಕ್ಕೂ ಮತ್ತೊಂದು ಸುತ್ತಿಗೆ ಬೆಂಗಳೂರು ಪಾತಕ ಜಗತ್ತು ಆಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ಏನಂತ ಅಂದರೆ ಒಂದು ಪ್ರಮೋಟರ್ಸ್ ಮತ್ತು ಬಿಲ್ಡರ್ಸ್ ಅನ್ನುವಂಥದ್ದನ್ನು ನಡೆಸ್ತಾ ಇದ್ದಂತಹ ಶಿವು ಈಗ ಏನಾಗಿದೆ ಅಂತಂದರೆ ಬೆಂಗಳೂರಿನಲ್ಲಿ ಬಹುತೇಕ ರೌಡಿಗಳು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಈ ರಿಯಲ್ ಎಸ್ಟೇಟ್ ಮಾಫಿಯಾದ ಅಂಡರ್ನಲ್ಲಿ ಸಾಕಷ್ಟು ಕೊಲೆಗಳು ನಡೆದು ಹೋಗಿದ್ದಾವೆ. ಅದರಲ್ಲೂ ಬೆಂಗಳೂರು ಸೌತ್ ಅಂಡರ್ ವರ್ಲ್ಡ್ ಇರ್ಬೋದು ಅಥವಾ ನಾರ್ತ್ ಉತ್ತರ ಭಾಗದ ಒಂದಷ್ಟು ಪ್ರಾಪರ್ಟಿಗಳಿಗೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಇರೋದ್ರಿಂದ ಬೆಂಗಳೂರು ಸುತ್ತಮುತ್ತ ಇರ್ಬೋದು, ಔಟ್ಸ್ಕರ್ಟ್ಗಳಲ್ಲಿರ್ಬೋದು. ಸೊ ಹೀಗಾಗಿ ರೌಡಿಗಳ ಹಸ್ತಕ್ಷೇಪ ಪ್ರತಿ ಕಡೆನೂ ಇದೆ. ಈ ರೀತಿ ರೌಡಿಗಳು ಹಸ್ತಕ್ಷೇಪ ಮಾಡಿದ ಕಡೆಯಲ್ಲೆಲ್ಲ ಒಬ್ಬೊಬ್ಬ ರೌಡಿಯೂ ಕೂಡ ಒಬ್ಬೊಬ್ಬ ರಾಜಕಾರಣಿಯ ಈ ಬೆನ್ನ ಹಿಂದೆ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಭೈರತಿ ಬಸವರಾಜರವರ ಪಾತ್ರ ಇದೆಯಾ ಇಲ್ವಾ ಅಂತ ತಕ್ಷಣಕ್ಕೆ ನಾವೇನು ಹೇಳಲಿಕ್ಕಾಗೋದಿಲ್ಲ. ಬಟ್ ಏನು ಬಿಕ್ಲು ಶಿವ ಅವರ ತಾಯಿ ವಿಜಯಲಕ್ಷ್ಮಿ ಕೊಟ್ಟಿರುವಂತಹ ದೂರಿನಲ್ಲಿ A5 ಆರೋಪಿಯಾಗಿರ್ತಕ್ಕಂತಹ ಭೈರತಿ ಬಸವರಾಜ್ರವರ ಸಂಪೂರ್ಣವಾದಂತಹ ಕಾಲ್ ಡೀಟೇಲ್ಸ್ ಅನ್ನ ತೆಗಿತಾರೆ. ಯಾಕೆ ಅಂದರೆ ಒಬ್ಬ ಜನಪ್ರತಿನಿಧಿಯನ್ನ ಏಕಾಏಕಿ ಬಂಧಿಸೋದಕ್ಕೆ ಸಾಧ್ಯವಿಲ್ಲ. ಏಕಾಏಕಿ FIR ಆಗ್ತಿದ್ದಂಗೆ ವಶಕ್ಕೆ ಪಡೆದು ವಿಚಾರಣೆ ಮಾಡಲಿಕ್ಕೆ ಕೂಡ ಅವಕಾಶ ಇರೋದಿಲ್ಲ. ಸೊ ಹೀಗಾಗಿ ಇವರಿಗೂ ಮತ್ತು ಈಗ ಪ್ರಸ್ತುತ ಏನು ವಿಚಾರಣೆಗೆ ಒಳಪಟ್ಟಿರ್ತಕ್ಕಂಥ 5ಕ್ಕೂ ಹೆಚ್ಚು ಜನ ಆರೋಪಿಗಳಿಗೂ ಇರ್ತಕ್ಕಂಥ ನಂಟೇನು, ಇವರೊಟ್ಟಿಗೆ ಯಾವುದಾದ್ರೂ ಲ್ಯಾಂಡ್ ಲಿಟಿಗೇಷನ್ ಅಥವಾ ಲ್ಯಾಂಡ್ ವ್ಯವಹಾರಗಳು ನಡೆದಿದವ ಅನ್ನುವಂಥದ್ದನ್ನು ನೋಡಬೇಕಾಗ್ತದೆ. ಈ ಆ್ಯಂಗಲಲ್ಲಿ ಈಗ ಪ್ರಸ್ತುತ ಭೈರತಿ ಬಸವರಾಜ್ ಅವರು ಕೂಡ ಈ ಬಿಕ್ಲು ಶಿವ ಅಂದರೆ ಯಾರು, ಹಾಗೆ ಆರೋಪಿಗಳು ಏನು FIRನಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಜಗದೀಶ್ ಇರ್ಬೋದು, ಹಾಗೆ ವಿಮಲ್ ಇರ್ಬೋದು, ಕಿರಣ್ ಇರ್ಬೋದು, ಇವರು ಯಾರಿಗೂ ನನ್ನೊಟ್ಟಿಗೆ ಸಂಪರ್ಕ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲವನ್ನು ನೋಡೋದಾದರೆ ಮೇಲ್ನೋಟಕ್ಕೆ ಅವರನ್ನು ಅಂದರೆ ನಾವು ಈ ಪಾತ್ರದಲ್ಲಿ ಇಲ್ಲ ಅನ್ನುವಂಥದ್ದನ್ನು ಭೈರತಿ ಬಸವರಾಜ್ ಅವರು ಹೇಳ್ತಾ ಇರೋದು. ಆದರೆ ಪೊಲೀಸ್ ತನಿಖೆಯಲ್ಲಿ ಕಾಲ್ ಡೀಟೇಲ್ಸ್ಗಳ ಮುಖಾಂತರ ಅಥವಾ ಯಾವ ಆ್ಯಂಗಲ್ಗಳಲ್ಲಿ ತನಿಖೆಯನ್ನು ಮಾಡ್ತಾರೆ, ಭೈರತಿ ಬಸವರಾಜ್ಗೂ ಮತ್ತು ಬಿಕ್ಲು ಶಿವಗೆ ಲಿಂಕ್ ಇತ್ತಾ, ಅಥವಾ ಭೈರತಿ ಬಸವರಾಜ್ ಅವರಿಗೆ ಈಗ ಆರೋಪಿ ಅನ್ನಿಸ್ಕೊಂಡಿರ್ತಕ್ಕಂತಹ ಜಗದೀಶ್ಗೆ ಲಿಂಕ್ ಇತ್ತಾ, ಯಾರೊಟ್ಟಿಗೆ ನೆಟ್ವರ್ಕ್ ಇತ್ತು, ಈಗ ಏನು ಕತ್ತಿಗ್ನೂರು ಅನ್ನುವಂತಹ ಸ್ಪಾಟಲ್ಲಿ ಒಂದು GPA ಮಾಡ್ಕೊಂಡಿದ್ರು, ಆ ಪ್ರಾಪರ್ಟಿಗೂ ಭೈರತಿ ಬಸವರಾಜ್ ಅವರಿಗೆ ಲಿಂಕ್ ಏನು, ಈ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾರೆ. ಈಗ ಪ್ರಸ್ತುತ ಕೊಲೆ ಆಗಿರುವಂತಹ ರೀತಿಯನ್ನು ನೋಡಿದ್ರೆ ಬಹುತೇಕ ಇದು ಹಳೆ ವೈಷಮ್ಯಕ್ಕೆ ನಡೆದಿರ್ತಕ್ಕಂಥದ್ದು. ಈ ಹಿಂದೆ 4 ತಿಂಗಳ ಹಿಂದೆ ಇದೇ ಜಗದೀಶ್ ಮತ್ತು ಬಿಕ್ಲು ಶಿವ ಈಗೇನು ಪ್ರಸ್ತುತ ವೈರಲ್ ಆಗ್ತಾ ಇರುವಂಥ ವಿಡಿಯೋ ಇದೆ, ಬಿಕ್ಲು ಶಿವನಿಗೆ ಜಗದೀಶು ಆವಾಜ್ ಹಾಕಿ ಹೋಗ್ತಾರೆ, ಇಲ್ಲಿ ಈ ಪ್ರಾಪರ್ಟಿಗೆ ತಂಟೆಗೆ ಬರಬೇಡ ಏನೀಗ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಆವಾಜ್ ಬಿಟ್ಟು ತನ್ನ ಸಹಚರರಿಗೆ ಇಲ್ಲಿ ಕೆಲಸ ಶುರು ಮಾಡಿ ಅನ್ನುವಂಥದ್ದನ್ನು ಜಗದೀಶ್ ಹೇಳೋಗ್ತಾ ಇರ್ತಕ್ಕಂಥ ಒಂದು ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋದ ಸತ್ಯಾಸತ್ಯತೆ ಏನು ಅನ್ನುವಂಥದ್ದನ್ನು ಕೂಡ ಪ್ರಸ್ತುತ ಈಗ ವಿಡಿಯೋವನ್ನು ವಶಪಡಿಸ್ಕೊಂಡಿದ್ದಾರೆ. ಇನ್ನು ನಿನ್ನೆ ತಡರಾತ್ರಿ 7 ಗಂಟೆಯಿಂದ ಮನೆಯಿಂದ ಇಮ್ರಾನ್ ಖಾನ್ ಹಾಗೂ ಲೋಕೇಶ್ ಅನ್ನುವವರು, ಲೋಕೇಶ್ ಅಂದರೆ ಇವರ ಬಿಕ್ಲು ಶಿವನ ಡ್ರೈವರ್, ಆ ಡ್ರೈವರ್ ಜೊತೆಗೆ ಹೊರಗೋಗಿ ಮಾತಾಡುವಂಥ ಸಂದರ್ಭದಲ್ಲಿ 8 ಗಂಟೆ 10 ನಿಮಿಷ ಸುಮಾರಿಗೆ ಆರೋಪಿಗಳು ಒಂದು ಸ್ಕಾರ್ಪಿಯೋ ವ್ಯಾನಲ್ಲಿ ಬಂದು ಅಟ್ಯಾಕನ್ನು ಮಾಡ್ತಾರೆ. ಸೊ ಹೀಗಾಗಿ 8 ರಿಂದ 10 ಜನ ಮಚ್ಚಿನಲ್ಲಿ ಹೊಡೆದು ಅತಿ ಬರ್ಬರವಾಗಿ ಕೊಲೆಯನ್ನು ಮಾಡಿದ್ದಾರೆ. ಮುಖದ ಗುರುತೇ ಸಿಗದಷ್ಟು ಭೀಕರವಾಗಿ ಕೊಲೆ ಮಾಡಿರೋದನ್ನು ಅಲ್ಲಿ ಇದ್ದಂತಹ ಡ್ರೈವರ್ ಲೋಕೇಶ್ ಕೂಡ ವಿಡಿಯೋ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಪ್ರಸ್ತುತ ಏನು ಐ ವಿಟ್ನೆಸ್ ಅನ್ನುವಂಥದ್ದು ಆ ವಿಡಿಯೋ ಆಗುತ್ತೆ. ಆ ವಿಡಿಯೋವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇಮ್ರಾನ್ ಖಾನ್ ಹಾಗೂ ಲೋಕೇಶ್ ಅವರನ್ನು ಕೂಡ ಕರೆಸಿಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇಡೀ ಪ್ರಕರಣವನ್ನು ಸಂಪೂರ್ಣವಾಗಿ ವಿಚಾರಣೆ ಮಾಡಿದ ನಂತರವಷ್ಟೇ ಇದು ಯಾವ ಕಾರಣಕ್ಕೆ, ಇದರಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರ ಏನು ಅನ್ನುವಂಥದ್ದು ಗೊತ್ತಾಗುವಂಥದ್ದು. ಸಂತೋಷ್, ಎಸ್, ಥ್ಯಾಂಕ್ ಯು ಬಾಬು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊಲೆ ಕೇಸಲ್ಲಿ ಭೈರತಿ ಬಸವರಾಜ್ ವಿರುದ್ಧ FIR ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ BY ವಿಜಯೇಂದ್ರ ಅವರನ್ನ ಭೇಟಿಯಾಗಿದ್ದಾರೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್. ಕೊಲೆ ಪ್ರಕರಣದಲ್ಲಿ FIR ದಾಖಲಾಗಿರುವಂತಹ ಹಿನ್ನೆಲೆ ಭೇಟಿ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರಿಗೆ ಪ್ರಕರಣದ ಮಾಹಿತಿ ನೀಡಿರುವಂತಹ MLA ಭೈರತಿ ಬಸವರಾಜ್. ನನ್ನ ಮೇಲೆ ಷಡ್ಯಂತ್ರ ಎಂದಿರುವಂತಹ ಭೈರತಿ ಬಸವರಾಜ್ FIR ಆಗಿರುವಂತಹ ಬೆನ್ನಲ್ಲೇ ಕೊಲೆ ಆರೋಪಿಗಳು ಗೊತ್ತೇ ಇಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಸಕರು. ಕೊಲೆ ಕೇಸಲ್ಲಿ ಭೈರತಿ ಬಸವರಾಜ್ ವಿರುದ್ಧ FIR ಆಗಿದೆ. BY ವಿಜಯೇಂದ್ರ ಅವರನ್ನು ಭೇಟಿಯಾಗಿದ್ದಾರೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್. ಕೊಲೆ ಪ್ರಕರಣದಲ್ಲಿ FIR ಆಗಿರುವಂತಹ ಟೋಟಲ್ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರಿಗೆ. ಪ್ರಕರಣದ ಅಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದಾರೆ, ಮಾಹಿತಿಯನ್ನು.
ಇದು ನನ್ನ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರ ಅಂತ ಹೇಳಿದ್ದಾರೆ ಭೈರತಿ ಬಸವರಾಜ್. ಜೊತೆಗೆ ಕೊಲೆಯ ಆರೋಪಿಗಳು ಯಾರು ಅಂತಾನೆ ಗೊತ್ತಿಲ್ಲ ನನಗೆ ಅಂತ ಹೇಳಿದ್ದಾರೆ ಶಾಸಕರು. ಪ್ರಕರಣದ ಬೆನ್ನಲ್ಲೇ ಎಫ್ಐಆರ್ ಆಗಿರುವಂಥದ್ದು ಭೈರತಿ ಬಸವರಾಜ್ ಅವರ ವಿರುದ್ಧ. ಈ ವಿಚಾರವಾಗಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರನ್ನು ಭೇಟಿಯಾಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಭೈರತಿ ಬಸವರಾಜ್ ಹೋಗಿ BY ವಿಜಯೇಂದ್ರ ರಾಜ್ಯಾಧ್ಯಕ್ಷರನ್ನು ಭೇಟಿಯಾಗಿದ್ದಾರೆ. ನನ್ನ ಮೇಲೆ ಎಫ್ಐಆರ್ ಆಗಿದೆ, ನನ್ನ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇದ್ದಾರೆ, ನನಗೂ ಕೊಲೆಯ ಆರೋಪಿಗಳಿಗೂ ಸಂಬಂಧವೇ ಇಲ್ಲ, ನನಗವ್ರು ಯಾರು ಅಂತಲೇ ಗೊತ್ತಿಲ್ಲ ಅಂತೆಲ್ಲ ಒಂದಷ್ಟು ಸಮಜಾಯಿಷಿಗಳನ್ನು ಕೊಟ್ಟಿದ್ದಾರೆ. ಭೈರತಿ ಬಸವರಾಜ್ ರಾಜ್ಯಾಧ್ಯಕ್ಷರನ್ನು ಭೇಟಿಯಾಗಿ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತಾ ಇದ್ದಾರೆ. ಈ ಒಂದು ಶಿವಪ್ರಕಾಶ್ ಅವರ ಕೊಲೆಯಲ್ಲಿ ಎಫ್ಐಆರ್ ಆಗಿರುವಂಥದ್ದು ಭೈರತಿ ಬಸವರಾಜ್ ಅವರ ವಿರುದ್ಧ. ಬಿಕ್ಲು ಶಿವ ಕೊಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೊಲೆಯಾದವನ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ದೂರು ಕೊಟ್ಟ ತಕ್ಷಣವೇ ಏಕಾಏಕಿ ಕೇಸ್ ದಾಖಲು ಮಾಡಿದ್ದಾರೆ. ಈ ಪ್ರಕರಣದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಕೂಡ ಇಲ್ಲ ಅಂತ ಹೇಳಿದ್ದಾರೆ ಭೈರತಿ ಬಸವರಾಜ್. ಯಾರೇ ದೂರು ಕೊಟ್ಟರೂ ಎಫ್ಐಆರ್ ದಾಖಲಿಸಬಹುದಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಫ್ಐಆರ್ ದಾಖಲಿಸುವ ಮುನ್ನ ನನ್ನಿಂದ ಮಾಹಿತಿ ಪಡೆದಿದ್ದಾರಾ? ನಾನು ಕೂಡ ಕಾನೂನು ಹೋರಾಟವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಶಾಸಕರು. ಯಾರನ್ನು ಕೇಳದೆ ವಿಚಾರಣೆ ಮಾಡದೆ ಎಫ್ಐಆರ್ ಮಾಡಿದ್ದಾರೆ ಅಂತ. ಸುಮ್ಮನೆ ಸುಳ್ಳು ಆರೋಪಗಳು ಮಾಡಿದ್ದಾರೆ. ಇದು ಎಷ್ಟು ಸತ್ಯಕ್ಕೆ ಹತ್ರವಾದ್ದು. ಸುಮ್ಮನೆ ಆರೋಪಗಳು ಮಾಡೋದು, ಸುಮ್ಮನೆ ಟಿ ವಿಗಳಲ್ಲಿ ಹಾಕಿದಾಗ ಮಾತ್ರ ಇದು ವಿಚಾರ ನನಗೆ ಗೊತ್ತಿರ್ತಕ್ಕಂಥದ್ದು. ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲಿ ಏನು ಮಾಡ್ತಾಯಿದ್ರು, ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು ನನಗೆ ಮಾಹಿತಿಯನ್ನು ತಿಳಿಸಬೇಕಾಗಿತ್ತು. ಯಾರು ಹಿಂಗೆ ಮಾಡ್ತಾಯಿದ್ದಾರೆ, ಏನಿದು ಏನು ಇದೆ, ಯಾಕೆ ನಿಮ್ಮ ಹೆಸರು ಬರ್ತಾಯಿದೆ ಅಂತೇಳಿ. ನನ್ನ ಹೆಸರು ಸುಮ್ಮನೆ ತಂದು ಎಲ್ಲೋ ಒಂದು ಕಡೆ ರಾಜಕೀಯ ತೇಜೋವಧೆ ಮಾಡಬೇಕಂತೇಳಿ ಈ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇರ್ತಕ್ಕಂಥದ್ದು ನನ್ನ ಭಾವನೆ. ನಾನು ಹೌದು, ಕಾನೂನು ಹೋರಾಟವನ್ನು ಕೂಡ ಮಾಡ್ತೇನೆ. ಮತ್ತು ಗೃಹ ಸಚಿವರಿಗೂ ಕೂಡ ಫೋನ್ ಮುಖೇನ ಮಾತಾಡಿ, ಸರ್ ಈ ಥರ ಆಗಿದೆ, ಇದು ಏನು ಸರ್ ಈ ಥರ ಮಾಡಿದ್ದಾರೆ, ಈ ಥರ ಮಾಡಿದ್ದಕ್ಕೆ ಇದಕ್ಕೇನು, ಇದು ಯಾವ ರೀತಿ ಈ ಥರ ಮಾಡಿದ್ದಾರೆ ಅಂತ. ಶಾಸಕ ಭೈರತಿ ಬಸವರಾಜ್ ಪರ ವಿಜಯೇಂದ್ರ ಬ್ಯಾಟಿಂಗ್ ಮಾಡಿದ್ದಾರೆ. ಫೋಟೋ ಇದೆ ಅನ್ನೋ ಕಾರಣಕ್ಕೆ ತೇಜೋವಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ರಾಜ್ಯಾಧ್ಯಕ್ಷರು. ಕೊಲೆ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ ಭೈರತಿ ಬಸವರಾಜ್. ಶಾಸಕ ಭೈರತಿ ಬಸವರಾಜ್ ಪರ BY ವಿಜಯೇಂದ್ರ ಬ್ಯಾಟಿಂಗ್ ಮಾಡಿದ್ದಾರೆ. ಫೋಟೋ ಇದೆ ಅನ್ನುವಂಥ ಕಾರಣಕ್ಕೆ ತೇಜೋವಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ರಾಜ್ಯಾಧ್ಯಕ್ಷರು. ಈ ಒಂದು ಕೊಲೆ ಪ್ರಕರಣದಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತ ಹೇಳಿದ್ದಾರೆ ಭೈರತಿ ಬಸವರಾಜ್. ಭೈರತಿ ಬಸವರಾಜ್ ಪರ ವಿಜಯೇಂದ್ರ ಬ್ಯಾಟಿಂಗ್ ಮಾಡಿದ್ದಾರೆ. ಫೋಟೋ ಇದ್ದ ಮಾತ್ರಕ್ಕೆ ಅವರ ಪಾತ್ರ ಇದರಲ್ಲಿ ಇದೆಯಾ ಅಂತ. ಎಷ್ಟೋ ಜನರ ಜೊತೆ ಫೋಟೋ ತೆಗೆಸ್ಕೊಂಡಿರ್ತಾರೆ. ಫೋಟೋ ಇದ್ದ ಮಾತ್ರಕ್ಕೆ ಅವರ ಒಂದು ಕೇಸ್ನಲ್ಲಿ ಇವರ ಪಾತ್ರ ಇದೆ ಅಂತ ಅರ್ಥನ? ತೇಜೋವಧೆ ಮಾಡ್ತಾ ಇದ್ದಾರೆ ಹೀಗಾಗಿ ಫೋಟೋ ಇಟ್ಕೊಂಡು ಅಂತ ಶಾಸಕ ಭೈರತಿ ಬಸವರಾಜ್ ಪರ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಬ್ಯಾಟಿಂಗ್ ಮಾಡಿರುವಂಥದ್ದು. ಅವರ ಪಾತ್ರವೇ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಬರೀ ಫೋಟೋ ಇಟ್ಟುಕೊಂಡು ತೇಜೋವಧೆ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಶಾಸಕರ ಪರ ಬ್ಯಾಟಿಂಗ್ ಮಾಡಿದ್ದಾರೆ ವಿಜಯೇಂದ್ರ.